ನಮ್ಮ ಲೈಫಲ್ಲಿ ಒಬ್ಬರನ್ನ ನೋಡಿದಾಗ ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ, ಇವ್ರ ಜೊತೆ ನಾನು ತುಂಬ ಮಾತಾಡಿದ್ದೀನಲ್ಲ, ಇವ್ರ ಪರಿಚಯ ನನಗೆ ತುಂಬ ಚೆನ್ನಾಗಿದೆಯಲ್ಲ, ಈ ಥರ ಎಲ್ಲ ಫೀಲಿಂಗ್ಸ್ ಬರ್ತಿರುತ್ತೆ. ಬಟ್ ಆ್ಯಕ್ಚುಲಾಗಿ ಹೇಳೋದಾದರೆ ಅವ್ರನ್ನ ನಾವು ಯಾವತ್ತೂ ನೋಡೇ ಇರೋದಿಲ್ಲ. ಆದರೂ ನಮ್ಗೆ ಈ ಥರ ಸ್ಟ್ರೇಂಜ್ ಫೀಲಿಂಗ್ ಬರ್ತಿರುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಮೇ ಬಿ ಇದನ್ನೇ ಅನಿಸುತ್ತೆ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳೋದು. ನಾವೆಲ್ಲ ಕಾಮನ್ನಾಗಿ ಅನ್ಕೋತಿರ್ತೀವಲ್ಲ, ಈ ಜಗತ್ತಲ್ಲಿ ನಮಗೆ ಅಂತಲೇ ಒಬ್ರು ಇರ್ತಾರೆ, ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅವರು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ನಮ್ಮ ನೋವನ್ನು ಮರೆಸ್ತಾರೆ, ನಾವು ಇನ್ಕಂಪ್ಲೀಟ್ ಇದ್ದರೆ ಕಂಪ್ಲೀಟ್ ಮಾಡ್ತಾರೆ, ಏನೆಲ್ಲ ಅನ್ಕೋತಿರ್ತೀವಿ. ಆದರೆ ನಮ್ಮ ಜೀವನದ ಕಟು ಸತ್ಯ ಏನಂದರೆ, ನಾವೇ ಬೇಕು ಬೇಕು ಅಂತ ನಮ್ಮ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡಲ್ಲ. ನಾವು ಯಾರು ಅಂತ ತಿಳ್ಕೊಳ್ಳೋದ್ರ ಒಳಗಡೆನೆ ನಾವು ನಮ್ಮ ಸೋಲ್ಮೇಟ್ಗೆ ಅಟ್ಯಾಚ್ ಆಗೋಗಿರ್ತೀವಿ. ಇನ್ನೊಂದು ಥರ ಹೇಳೋದಾದರೆ, ನಮ್ಮ ಒಳಗಿನ ಸ್ಥಿತಿ ನಮ್ಮ ಜೀವನಕ್ಕೆ ಜನರನ್ನು ಕರ್ಕೊಂಡು ಬರುತ್ತೆ. ಇದು ಲಕ್ಕಿಂದನೇ ಆಗುತ್ತೆ ಅಂತ ಏನಿಲ್ಲ, ಆಯಿತಾ? ಕಾಲ ಕಳೀತಾ ನಮ್ಮ ಕನೆಕ್ಷನ್ಸು ರಿಪೀಟ್ ಆಗ್ತಿರುತ್ತೆ ಅಂತ ನಮಗೆ ಫೀಲ್ ಆಗ್ತಿರುತ್ತೆ. ನಾವು ಸುತ್ತಮುತ್ತ ಇರೋ ಜನಗಳನ್ನೇ ತಗೊಂಡಾಗ ಅವರು ಒಂದೇ ಥರದ ನೋವನ್ನು, ಡಿಸಪಾಯಿಂಟ್ಮೆಂಟ್ನ ಅನುಭವಿಸ್ತಾ ಇರ್ತಾರೆ. ನಾವು ಅಂದ್ಕೊಳ್ಳೋದಾದರೆ ಅದು ಅವ್ರ ಡೆಸ್ಟಿನಿ, ಅವ್ರು ಪಡ್ಕೊಂಡು ಬಂದಿರೋದೇ ಅಷ್ಟು, ಆ ಥರ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಬಟ್ ಆ್ಯಕ್ಚುಲಾಗಿ ಹೇಳೋದಾದರೆ ಅದು ಒಂದು ಪ್ಯಾಟರ್ನ್. ಅದು ನಮ್ಮನ್ನು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ನಮ್ಮ ಲೈಫ್ನ ರಿಪೀಟ್ ಮಾಡಿದಾಗ ನಮಗೆ ಪ್ರತಿಯೊಂದು ಲೈಫ್ ಟೆನ್ಯೂರ್ನಲ್ಲೂ ಒಂದೊಂದು ಲೆಸನ್ ಕಲಿಸ್ತಾ ಹೋಗುತ್ತೆ. ಸೋಲ್ಮೇಟ್ ಅನ್ನೋದು ಮ್ಯಾಜಿಕ್ ಅಲ್ಲ, ಅದು ಒಂದು ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಹೀಗೆ ನಾವು ರಿಯಲೈಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ನಮ್ಮ ಜೀವನ ಪಾಠ ಕಲಿಸಿರುತ್ತೆ. ನಾವು ಹುಡುಕ್ತಾ ಇರೋ ಕನೆಕ್ಷನ್ನು, ನಮಗೆ ಆ ಕನೆಕ್ಷನ್ ಬೇಕಂದರೆ ನಮ್ಮನ್ನು ನಾವು ಎಮೋಷ್ನಲ್ ಆಗಿ ಸ್ಟೇಬಲ್ ಮಾಡ್ಕೋಬೇಕು, ಮೆಂಟಲಿ ಡಿಸಿಪ್ಲಿನ್ ಆಗಿರಬೇಕು, ಸೆಕ್ಯೂರ್ ಮಾಡ್ಕೋಬೇಕು. ಬಿಕಾಸ್ ಸೋಲ್ಮೇಟ್ಸ್ ಡೋಂಟ್ ಸೇವ್ ಬ್ರೋಕನ್ ಪೀಪಲ್, ದ ಮೀಟ್ ರೆಡಿ ಒನ್. ರೈಟ್ ಗೈಸ್? ಆ್ಯಕ್ಚುಲಾಗಿ ನಮ್ಮನ್ನು ರಿಯಲಾಗಿ ಮೋಟಿವೇಟ್ ಮಾಡೋದೇನೆಂದರೆ, ನಮ್ಮ ಜೀವನದಲ್ಲಿ ಯಾರಾದರೂ ಬಂದು ಹೋಗ್ಬೋದು, ಆದರೆ ನಮ್ಮ ಜೀವನನ ಸರಿಪಡಿಸ್ಕೋಬೇಕಾದವರು ನಾವೇ ಆಗಿರಬೇಕು. ಬೇರೆಯವ್ರು ಬರಲ್ಲ, ಆಯಿತಾ? ಬೇರೆಯವ್ರು ಮಾಡ್ತಾರೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಕರೆಕ್ಟ್? ಸೊ ಒಬ್ಬರು ಬಂದು ನಮ್ಮ ಲೈಫ್ನ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ನಾವು ನಮ್ಮ ಹೋಪನ್ನು ಬೆಳೆಸ್ಕೊಳ್ಳೋ ಬದಲು ನಮ್ಮ ಜೀವನನ ನಾವೇ ಕಟ್ಕೋಬೋದು. ರೈಟ್? ಹೀಗೆ ಒಂದು ಬಿಗ್ ಟ್ವಿಸ್ಟ್ ಕೊಡೋದಾದರೆ, ನಮ್ಗೆ ಯಾವಾಗ ನಾವು ಪರಿಪೂರ್ಣರು ಅಂತ ಅನಿಸುತ್ತೋ ಆವಾಗ ಮೇ ಬಿ ನಮ್ಮ ಸೋಲ್ಮೇಟ್ನ ನಾವು ಚೇಸ್ ಮಾಡೋದು ನಿಲ್ಲಿಸ್ಬೋದು. ಯಾಕಂದರೆ ನಾವು ಯಾವಾಗ ಹಾಗೆ ಮಾಡ್ತೀವೋ ಆಗ ನಮ್ಮಲ್ಲಿರೋ ಕನೆಕ್ಷನ್ ಫೀಲಿಂಗ್ಸು ಲೈಟ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ನೋವನ್ನು ನಾವೇ ಪೀಸ್ಫುಲ್ಲಾಗಿ ಹೀಲ್ ಮಾಡ್ಬೋದು. ಬಿಕಾಸ್ ಇನ್ ದಟ್ ಟೈಮ್ ಯು ಆರ್ ನೋ ಲಾಂಗರ್ ಆಸ್ಕಿಂಗ್ ಸಮ್ವನ್ ಟು ಕಂಪ್ಲೀಟ್ ಯು. ರೈಟ್? ನೀವು ಆ ಟೈಮಲ್ಲಿ ನಿಮ್ಮ ಸೋಲ್ಮೇಟ್ನ ಇನ್ವೈಟ್ ಮಾಡ್ತಿರ್ತೀರಾ, ನಮ್ಮ ಹೆಜ್ಜೆಗೆ ನೀನು ಜೊತೆಯಾಗಿರು ಅಂತ. ರೈಟ್? ಕೆಲವರು ಅನ್ಕೋತಾ ಇರ್ತಾರೆ ಅಲ್ವಾ, ಸೋಲ್ಮೇಟ್ನ ಹುಡ್ಕೋದೇ ನಮ್ಮ ಆ್ಯಕ್ಚುಲ್ ಗೋಲ್ ಅಂತ, ಅದೇ ನಮ್ಮ ಡೆಸ್ಟಿನೇಷನ್ ಅಂತ. ಬಟ್ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಮ್ಮ ಆ್ಯಕ್ಚುಲ್ ಗೋಲು ನಮ್ಮ ಫ್ಯೂಚರ್ನ ಬಿಲ್ಡ್ ಮಾಡೋದು ಆಗಿರ್ಬೋದಲ್ವಾ? ನಮಗೋಸ್ಕರ ಕಾಯ್ತಾ ಇರೋ ವರ್ಕನ್ನು ಕಾಯಿಸ್ದೆ ಮುಂದಕ್ಕೆ ಹೋಗೋದು ಆಗಿರ್ಬೋದಲ್ವಾ? ನಮ್ಮ ಪರ್ಪಸ್ನ ನಾವು ಕರೆಕ್ಟಾಗಿ ತಿಳ್ಕೊಳ್ಳೋದು ಆಗಿರ್ಬೋದಲ್ವಾ? ಬಿಕಾಸ್ ವೆನ್ ಯು ಅಲೈನ್ ವಿತ್ ಯುವರ್ ಸೆಲ್ಫ್, ಎವ್ರಿಥಿಂಗ್ ಎಲ್ಸ್ ಅಲೈನ್ ನ್ಯಾಚುರಲಿ. ರೈಟ್? ಮತ್ತೆ ಕೊನೆಯದಾಗಿ ಒಂದು ಮಾತು ಗೈಸ್, ನಾವು ನಮ್ಮ ಲೈಫಲ್ಲಿ ನಮ್ಮ ಸೋಲ್ಮೇಟ್ ಹುಡ್ಕೋದಕ್ಕೆ ಅಂತ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾ ಹೋಗ್ತಿರ್ತೀವಿ. ನಮ್ಮ ಫ್ಯೂಚರ್ ಹಾಗಿರಬೇಕು, ಹೀಗಿರಬೇಕು ಅಂತ ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಯಾವತ್ತೂ ಹಿಂದಕ್ಕೆ ತಿರುಗಿ ನೋಡೋದೇ ಇಲ್ಲ. ಆದರೆ ನಾವು ಮುಂದಕ್ಕೆ ಹೋಗ್ತಾ ನಮ್ಮ ಸಣ್ಣ ಪುಟ್ಟ ಹ್ಯಾಪಿನೆಸ್ ಕೂಡ ಕಳ್ಕೊತಾ ಹೋಗ್ತಿರ್ತೀವಿ. ಅಟ್ ಪ್ರೆಸೆಂಟಲ್ಲಿರೋ ಹ್ಯಾಪಿನೆಸ್ಸು ಇನ್ ಫ್ಯೂಚರಲ್ಲಿ ಸಿಗುತ್ತೆ ಅಂತ ಹೇಗೆ ಅನ್ಕೋತೀರಾ ಗೈಸ್? ನಿಜ ತಾನೆ? ನಮ್ಮ ಲೈಫು ಎಲ್ಲೋ ಒಂದು ಕಡೆ ಲಾಸ್ಟ್ ಆಗ್ತಾ ಹೋಗ್ತಿರುತ್ತೆ ಅಂತ ನಿಮಗೆ ಅನಿಸೋ ಅಷ್ಟರಲ್ಲಿ ನೀವು ನಿಮ್ಮ ಫುಲ್ ಲೈಫ್ನ ರಿಗ್ರೆಟ್ನೆಸ್ನಲ್ಲೇ ಕಳೆದುಬಿಟ್ಟಿರ್ತೀರ. ಸೊ ಪ್ರೆಸೆಂಟ್ ಹ್ಯಾಪಿನೆಸ್ನ ಗಟ್ಟಿಯಾಗಿ ಹಿಡ್ಕೊಂಡು ಯಾವತ್ತೂ ಬಿಡಬೇಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ.
ಬಾಯ್ ಗಾಯ್ಸ್.